ಕಡೆಗೂ ಮಹಾದೇವಪುರ ಕ್ಷೇತ್ರದ ರಸ್ತೆಗೆ ಡಾಂಬರ್ ಭಾಗ್ಯ ಸಿಕ್ಕಿದೆ. ಮಹಾದೇವಪುರದ ಚನ್ನಸಂದ್ರ ಮುಖ್ಯ ರಸ್ತೆಗೆ ಡಾಂಬರ್ ಭಾಗ್ಯ ಸಿಕ್ಕಿರುವಂತದ್ದು. ಚನ್ನಸಂದ್ರ ರಸ್ತೆಯಲ್ಲಿದ್ದ ಗುಂಡಿ ಮುಚ್ಚಿದ ಪಾಲಿಕೆಯನ್ನ ಅಧಿಕಾರಿಗಳು ಮುಚ್ಚಿದ್ದಾರೆ. ಸದ್ಯಕ್ಕೆ ಗಮನಿಸ್ತಾ ಹೋಗಬಹುದು. 2 ದಿನದ ಹಿಂದೆ ರಸ್ತೆ ಗುಂಡಿಗಳ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿತ್ತು. ಸಿಎಂ ಸಿದ್ದರಾಮಯ್ಯ ಕಚೇರಿ ತಲುಪಿತ್ತು ನ್ಯೂಸ್ 18 ವರದಿ. ಸದ್ಯಕ್ಕೆ ಆ ಗುಂಡಿಯನ್ನ ಮುಚ್ಚಿಸುವಂತೆ ಜಿಬಿಎಗೆ ಸಿಬ್ಬಂದಿಗಳು ಪತ್ರವನ್ನ ಬರೆದಿದ್ರು. ಫೈನಲಿ ಆ ಒಂದು ರಸ್ತೆಗೆ ಡಾಂಬರ್ ಭಾಗ್ಯ ಸಿಕ್ಕಿದೆ. ಚನ್ನಸಂದ್ರ ಮುಖ್ಯ ರಸ್ತೆಯ ಗುಂಡಿ ಮುಚ್ಚಿದ್ದಾರೆ ಸಿಬ್ಬಂದಿಗಳು. ಸಂಪೂರ್ಣವಾಗಿ ರಸ್ತೆಗೆ ಡಾಂಬರ್ ಹಾಕಿದ್ದಕ್ಕೆ ಸ್ಥಳೀಯರು ಫುಲ್ ಖುಷಿಯಾಗಿದ್ದಾರೆ. ನ್ಯೂಸ್ 18ಗೆ ಧನ್ಯವಾದವನ್ನ ಅಲ್ಲಿನ ಸ್ಥಳೀಯರು ಸಲ್ಲಿಸಿದ್ದಾರೆ. ನ್ಯೂಸ್ 18 ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದ್ರೆ 3-4 ವರ್ಷದಿಂದ ನಾವು ಅನುಭವಿಸ್ತಾ ಇದ್ವಿ ರಸ್ತೆ ಗುಂಡಿಗಳು ಕಳಪೆ ಕಾಮಗಾರಿಯಿಂದ ಇದು ರೋಡೇ ಕೆಟ್ಟೋಗಿತ್ತು. ಹೀಗಾಗಿ ನಾವು ತುಂಬಾ ಕಷ್ಟ ಅನುಭವಿಸ್ತಾ ಇದ್ವಿ ಇಲ್ಲಿ. ಇವಾಗ ನಿಮ್ಮ ಇಂಪ್ಯಾಕ್ಟ್ ಇಂದ ನ್ಯೂಸ್ 18 ಇಂಪ್ಯಾಕ್ಟ್ ಇಂದ ರಾತ್ರೋರಾತ್ರಿ ಹಾಕ್ಬಿಟ್ಟಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಕಷ್ಟ ಆಗಿತ್ತು ಇದು ರೋಡ್ ಎಲ್ಲ. ನೀವು ಕವರೇಜ್ ಮಾಡಿದ ಮೇಲೆ ರಾತ್ರಿ ಎಲ್ಲ ರೋಡ್ ಹಾಕಿದ್ದಾರೆ. ತುಂಬಾ ಖುಷಿ ಆಗ್ತಿದ್ವಿ. ಇದರಿಂದ ನ್ಯೂಸ್ 18ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ಮ ಪ್ರಭಾವದಲ್ಲಿ ಜಲ್ದಿ ಆಗಿದೆ ಕೆಲಸ, ಬಹಳ ತ್ವರಿತವಾಗಿ ಆಗಿದೆ. ಇಲ್ಲಾಂದ್ರೆ ನೀವು ವರ್ಷ ಆಗ್ತಿತ್ತು, ಇನ್ನೂ ಎಷ್ಟು ಜೀವ ಹೋಗ್ತದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನೀಡಿರುವಂತಹ ಪ್ರತ್ಯಕ್ಷ ವರದಿ ಎಲ್ಲಿದೆ ನೋಡಿ. ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಚನ್ನಸಂದ್ರ ಮುಖ್ಯ ರಸ್ತೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಡಾಂಬರ್ ಕಾಣದ ರಸ್ತೆ ಗುಂಡಿಗಳಿಂದ ತುಂಬಿ ಹೋಗಿತ್ತು. ರಸ್ತೆಯಲ್ಲಿ ಗುಂಡಿ ಇರೋದ್ರಿಂದ ಗುಂಡಿ ಮಧ್ಯೆ ರಸ್ತೆ ಹುಡುಕುವಂತಹ ಪರಿಸ್ಥಿತಿ ಇತ್ತು. ಸದ್ಯ ಆ ರಸ್ತೆ ಈಗ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಯೋಗೇಶ್ವರ್ ಆ ಒಂದು ದೃಶ್ಯಾವಳಿಯನ್ನ ತೋರಿಸ್ತಾ ಹೋಗ್ತಾರೆ. ನೀವೀಗ ಗಮನಿಸ್ತಾ ಇರಬಹುದು, ಇದು ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಚನ್ನಸಂದ್ರ ಮುಖ್ಯ ರಸ್ತೆ, ವಾಜಪೇಯಿ ಜಂಕ್ಷನ್ ಅಂತ ಏನ್ ಹೇಳ್ತೀವಿ ಅದರ ಸಮೀಪವೇ ಬರುವಂತಹ ರಸ್ತೆ. ಈ ರಸ್ತೆಯಲ್ಲಿ ಕಳೆದ 2-3 ವರ್ಷಗಳಿಂದಲೂ ಕೂಡ ಈ ಭಾಗದಲ್ಲಿ ಡಾಂಬರ್ ಕಾಣದೆ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತೋಗಿತ್ತು. ರಸ್ತೆ ದುರಸ್ತಿಗೆ ಜನ ಎಷ್ಟೇ ಆಗ್ರಹಿಸಿದ್ರು ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ಪಂದನೆ ಸ್ಥಳೀಯ ಅಧಿಕಾರಿಗಳಿಂದ ಬರ್ತಾ ಇರಲಿಲ್ಲ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಅಧಿಕಾರಿಗಳ ಗಮನವನ್ನ ಸೆಳೆಯುವಂತಹ ಪ್ರಯತ್ನ 2 ದಿನಗಳ ಹಿಂದೆ ನ್ಯೂಸ್ 18 ಮಾಡಿತ್ತು. ನ್ಯೂಸ್ 18 ನ ವರದಿಯನ್ನ ಸಿಎಂ ಮುಖ್ಯ ಕಚೇರಿಯಾಗಿರುವಂತಹ ಡಾಕ್ಟರ್ ಕೆ ವೈಷ್ಣವಿ ಅವರು ಕೂಡ ಉಲ್ಲೇಖ ಮಾಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೆದಿದ್ರು. ಇದರ ಬಗ್ಗೆ ಗಮನ ಹರಿಸುವಂತೆ ತಿಳಿಸಿದ್ರು. ಸೊ ಸದ್ಯ ಅದರ ರಿಸಲ್ಟ್ ಅನ್ನ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. 2 ದಿನಗಳ ಹಿಂದೆ ರಿಪೋರ್ಟ್ ಮಾಡಿರುವಂತಹ ನ್ಯೂಸ್ 18 ನ ವರದಿ ಈಗ ಕ್ವಿಕ್ ಆಗಿ ಇಂಪ್ಯಾಕ್ಟ್ ಆಗಿರುವಂತದ್ದು. ಜನರ ನಂಬಿಕೆಯ ನ್ಯೂಸ್ 18 ಮತ್ತೊಮ್ಮೆ ಈಗ ಇಂಪ್ಯಾಕ್ಟ್ ಆಗಿ ಮಾಡಿರುವಂತದ್ದು. ಸೊ ರಸ್ತೆಯನ್ನ ಗಮನಿಸಿದ್ರೆ ಕಂಪ್ಲೀಟ್ ಆಗಿ ರಸ್ತೆ ಪಳಪಳ ಅಂತ ಹೊಳಿತಾ ಇದೆ. ಬಟ್ ಏನಪ್ಪಾ ಅಂತ ಅಂದ್ರೆ ಇದು ಕ್ವಾಲಿಟಿ ವರ್ಕ್ ಆಗಿದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಎಷ್ಟು ದಿನಗಳ ಕಾಲ ಈ ರಸ್ತೆ ಬಾಳಿಕೆ ಬರುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಕೆಲವೊಂದ್ಸಲ ಏನ್ ಮಾಡ್ಬಿಡ್ತಾರೆ, ಗುಂಡಿ ಇದೆ ಅಂತ ವರದಿ ಮಾಡಿದ ತಕ್ಷಣ ತೇಪೆ ಹಚ್ಚುವಂತಹ ಕೆಲಸ ಮಾಡ್ತಾರೆ. ಇದು ತೇಪೆ ಹಚ್ಚುವಂತಹ ಕೆಲಸ ಆಗದೆ ಬಾಳಿಕೆ ಬರಬೇಕು ಅನ್ನುವಂಥದ್ದು ನ್ಯೂಸ್ 18 ನ ಆಗ್ರಹ, ಜೊತೆಗೆ ಜನರ ಮನವಿ ಕೂಡ. ಸದ್ಯಕ್ಕಂತೂ ಡಾಂಬರ್ ಕಾಣದ ಕಳಪೆ ಗುಣಮಟ್ಟದ ಜೊತೆಗೆ ಗುಂಡಿಗಳಿಂದ ತುಂಬಿ ಹೋಗಿದ್ದಂತಹ ರಸ್ತೆ ದುರಸ್ತಿ ಆಗಿದೆ. ಸದ್ಯಕ್ಕೆ ಈ ಭಾಗದ ಜನ ನ್ಯೂಸ್ 18ಗೆ ಧನ್ಯವಾದ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಇದು ನ್ಯೂಸ್ 18 ನ ಕ್ವಿಕ್ ಅಂಡ್ ಬಿಗ್ ಇಂಪ್ಯಾಕ್ಟ್. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.